ಕಂಪ್ಯೂಟರ್ ನ ಬೇಸಿಕ್ ಆರ್ಕಿಟೆಕ್ಚರ್ ಹೇಗಿದೆ, ಕಚ್ಚಾ ರೂಪದಲ್ಲಿರುವ ಡಾಟಾವನ್ನ ಇನ್ಪುಟ್ ಸಾಧನಗಳ ಮೂಲಕ ಕಂಪ್ಯೂಟರ್ಗೆ ನೀಡಲಾಗುತ್ತೆ. ರಾ ಫಾರ್ಮ್ ಅಲ್ಲಿರೋ ಡಾಟಾನ ಕಂಪ್ಯೂಟರ್ಗೆ ಇನ್ಪುಟ್ ಸಾಧನಗಳ ಮೂಲಕ ನೀಡ್ತೀವಿ, ಅದನ್ನ ಪ್ರೊಸೆಸಿಂಗ್ ಮಾಡಲಾಗತ್ತೆ. ಪ್ರೊಸೆಸಿಂಗ್ ಮಾಡೋದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸಿಪಿಯು ಸಹಾಯದಿಂದ. ನೆಕ್ಸ್ಟ್, ಬಳಕೆದಾರನಿಗೆ ಉಪಯುಕ್ತವಾಗಿರುವಂತಹ ಇನ್ಫಾರ್ಮೇಶನ್ ಅನ್ನ ಔಟ್ಪುಟ್ ಸಾಧನಗಳ ಮೂಲಕ ನೀಡಲಾಗುತ್ತೆ. ಔಟ್ಪುಟ್ ಸಾಧನಗಳ ಮೂಲಕ ನೀಡಲಾಗ್ತಾ ಇದೆ ಯೂಸರ್ಗೆ ಯೂಸ್ಫುಲ್ ಆಗಿರೋ ಇನ್ಫಾರ್ಮೇಶನ್ ಅನ್ನ. ಸಿಪಿಯು ನ ರಚನೆ ಹೇಗಿದೆ ಅಂತ ನೋಡೋದಾದ್ರೆ ಏನೇನಿದೆ ಸಿಪಿಯು ನಲ್ಲಿ? ಕಂಟ್ರೋಲ್ ಯೂನಿಟ್ ಇದೆ, ಕಂಪ್ಯೂಟರಿನ ವಿವಿಧ ಸಾಧನಗಳನ್ನ ನಿಯಂತ್ರಣ ಮಾಡುವ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಮಾಡುವಂತಹ ಕಂಟ್ರೋಲ್ ಯೂನಿಟ್ ಇದೆ. ಆಮೇಲೆ ಮೆಮೊರಿ ಯೂನಿಟ್ ಇದೆ, ಮಾಹಿತಿಯನ್ನ ಸಂಗ್ರಹ ಮಾಡಿ ಇಟ್ಕೊಳ್ಳುವಂಥದ್ದು. ನೆಕ್ಸ್ಟ್ ಅರ್ಥಮೆಟಿಕ್ ಹಾಗೂ ಲಾಜಿಕ್ ಯೂನಿಟ್ ಇದೆ. ಅರ್ಥಮೆಟಿಕ್ ಯೂನಿಟ್ ಏನ್ ಮಾಡುತ್ತೆ? ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮಾಡುತ್ತೆ. ಲಾಜಿಕ್ ಯೂನಿಟ್ ಲಾಜಿಕಲ್ ಆಪರೇಷನ್ಸ್ ಅಥವಾ ನಂಬರ್ಸ್ ಅನ್ನ ಕಂಪೇರ್ ಮಾಡುವ ಕೆಲಸವನ್ನ ಮಾಡುತ್ತೆ.